ಸಂಕ್ರಾಂತಿ ಹಬ್ಬಕ್ಕೆ ದಿಢೀರ್ ಅಂತ ಎಳ್ಳು ಬೆಲ್ಲ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಾಗ. ತುಂಬ ಸುಲಭವಾಗಿ ಸರಳವಾಗಿ ಟೈಮ್ ಇಲ್ಲ ಅಂದಾಗ ಅಂಗಡಿಯಲ್ಲಿ ಹೋಗಿ ತರಲಿಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ದಿಢೀರ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಹಾಗಾದರೆ ಮಾಡೋದು ಹೇಗಂತ ತೋರಿಸ್ಕೊಡ್ತೇವೆ. ಎಲ್ಲರಿಗೂ ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸುತ್ತಾ, ಮನೆಯಲ್ಲಿ ಏನು ಸಾಮಾನು ಇಲ್ಲ ಅಂದಾಗ ಎಳ್ಳಂತರೂ ಇದ್ದೇ ಇರ್ತದೆ. ಸುಲಭವಾಗಿ ಅಂಗಡಿಗೆ ಹೋಗಿ ತರಲಿಕ್ಕೆ ಕೂಡ ಟೈಮ್ ಇರೋಂಗಿಲ್ಲ ಒಂದೊಂದ್ಸಲ. ಹಾಗಾಗಿ ಕುಸ್ರೆಳು ಮಾಡಲಿಕ್ಕೆ ಎಳ್ಳು ಬೆಲ್ಲ ಮಾಡಲಿಕ್ಕೆ ಟೈಮ್ನೇ ಇರೋಂಗಿಲ್ಲ. ದಿಢೀರಂತ ಮನೆಯಲ್ಲಿ ಇರುವಂಥ ಪದಾರ್ಥನ ಉದ್ದೇಶಿಸ್ಕೊಂಡು ಬೆಳಗಿಂದ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಎಳ್ಳು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಿನಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಳ್ಳು ಬೆಲ್ಲ ಇದ್ದರೆ ಸಾಕು. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಎಳ್ಳು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಚಟಪಟ ಅನ್ನೋವರೆಗೆ ಹುರ್ಕೊಳ್ಬೇಕು. ಜಾಸ್ತಿ ಹೊತ್ತು ಏನು ಹುರಿಬೇಕಂತಿಲ್ಲ, ಅದು ಕಪ್ಪಗೆ ಆಗಿಬಿಟ್ರೆ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ನೋಡಿ, ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ತಣ್ಣಗಾಗ್ಲಿಕ್ಕೆ ಬಿಡುವ. ಈಗ ನೋಡ್ರಿ, ಎಲ್ಲ ತಣ್ಣಗಾಗಿದೆ. ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಹಾಗೇನೆ ಒಂದು 2 ಸುತ್ತು ಗಿರ್ ಅನ್ಸ್ಕೊಂಡು ಬರಬೇಕು. ಆಮೇಲೆ ಬೆಲ್ಲ ಹಾಕೊಳ್ಳೋಂಥದ್ದು. ನೋಡಿ, ಈ ರೀತಿ ಪೌಡ್ರ್ ಆದಮೇಲೆ ಸ್ವಲ್ಪ ನಿಮ್ಮ ಬೆಲ್ಲ ಎಷ್ಟು ಬೇಕಾಗ್ತದೆ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ನಾನೊಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಯಾವ ಬಟ್ಲೆ ಎಳ್ಳು ತೊಗೊಂಡಿದ್ದೆ ಅರ್ಧ ಬಟ್ಲು ಹಾಕ್ತಾಯಿದ್ದೀನಿ ಬೆಲ್ಲ. ಹಾಗೆಯೇ ಒಂದು 4 ಏಲಕ್ಕಿ ಸಿಪ್ಪಿ ಸಮೇತ ಹಾಕ್ತಾಯಿದ್ದೀನಿ. ನೋಡಿ, ಎಳ್ಳಿನ ಪುಡಿ ಅನ್ನೋದು ಈ ರೀತಿ ರೆಡಿ ಆಗಬೇಕು. ನೀವು ಇದರಲ್ಲಿ ಬೇಕಂದರೆ ಪುಟಾಣಿ ಕಡಲೆ ಹುರಿದ್ಬಿಟ್ಟು ಕೂಡಿಸ್ಕೋಬೋದು. ಪುಟಾಣಿ ಹಾಗೆ ಹಾಕ್ಕೊಳ್ಬೋದು. ಶೇಂಗಾ ಮಾತ್ರ ಹುರಿದು ಸಿಪ್ಪೆ ತೆಗೆದು ಕಳ್ಕ ಮಾಡಿ ಹಾಕ್ಕೊಳ್ಬೋದು. ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ಲ, ಕೊಬ್ಬರಿ ಕೂಡ ಕಟ್ ಮಾಡಿ ಸೇರಿಸ್ಬೋದು. ತುಂಬಾ ಸುಲಭವಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಂದರೆ ಇದೇ ಥರ ಸಂಕ್ರಾಂತಿ ಹಬ್ಬಕ್ಕೆ. ದಿಢೀರಂಥ ಟೈಮ್ ಇಲ್ಲ ಅಂದಾಗ ಈ ಥರ ಮಾಡ್ಕೊಂಡು ದೇವ್ರ ನೈವೇದ್ಯ ಮಾಡ್ಕೊಳ್ಬೋದು. ನೋಡಿದ್ರೆಲ್ಲ ನಾ ಮಾಡಿರೋ ರೆಸಿಪಿ ಸ್ವಲ್ಪ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್